ವಾರಣಾಸಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಜೂನ್ 1ಕ್ಕೆ ಮತದಾನ ನಡೆಯಲಿರುವಂತದ್ದು. ಮೂರನೇ ಸಲವೂ ಕೂಡ ಮೋದಿ ಎದುರಾಳಿಯಾಗಿ ಅಜಯ್ ರಾಯ್ ಸ್ಪರ್ಧೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ವಾರಣಾಸಿ ಜನ ಏನಂತಾರೆ? ಯಾರ ಪರ ಮತದಾರರ ಒಲವಿದೆ? ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವಾರಣಾಸಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ರೆಡಿ ಮಾಡಿದೆ ನೋಡಿ. ಪ್ರಧಾನಿ ಮೋದಿಯವರ ವಾರಣಾಸಿ ಲೋಕಸಭೆ ಕ್ಷೇತ್ರ ಉತ್ತರ ಪ್ರದೇಶದ ಪ್ರತಿಷ್ಠಿತ ಲೋಕಸಭೆ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ವಾರಣಾಸಿಯಿಂದ ಕಣಕ್ಕಿಳಿದಿದ್ದಾರೆ. ವಾರಣಾಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕ್ಷೇತ್ರ. ಮೂರನೇ ಬಾರಿ ದಾಖಲೆ ಬರೆಯಲು ವಾರಣಾಸಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿದ್ದಾರೆ ಮೋದಿ. ಮೇ 13ಕ್ಕೆ ಮೋದಿ ರೋಡ್ ಶೋವನ್ನ ನಡೆಸಿದ್ರು. ಆಮೇಲೆ ನಾಮಪತ್ರ ಸಲ್ಲಿಸಿ ಹೋದ್ರು. ಆದ್ರೆ ಮೋದಿಯವರು ಮತ ಕೇಳೋಕೆ ಪ್ರಚಾರಕ್ಕೆ ಬರೋದೇ ಬೇಡವಂತೆ. ಮೋದಿಯನ್ನೋ ಹೆಸರಿಗೆ ಮತ ಹಾಕ್ತಾರೆ ಅನ್ನೋದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕನ್ನಡಿಗರ ಮಾತು. ಮತ ಕೇಳೋದನ್ನ ಅವಶ್ಯಕತಾನೇ ಇಲ್ಲ. ಯಾಕಂದ್ರೆ ಎಲ್ಲ ಜನ ಅದು ನೀವು ಇನ್ ಕೇಸ್ ಅದು 13th ಮೇಗೆ ಎಂದು ರೋಡ್ ಶೋ ಆಯಿತು, ಇಷ್ಟು ಪಬ್ಲಿಕ್ ಇತ್ತು, ಅವ್ರಿಗೆ ಮತ ಕೇಳೋದನ್ನ ಅವಶ್ಯಕತೆನೇ ಇಲ್ಲ. 4 ಲಕ್ಷ ಮುಂದೆ ಅವ್ರದ್ದು ಗೆದ್ದು ಬರ್ಬೋದು. ಜಾತಿ ಸಮೀಕರಣ ಬೇರೆ ಅದ, ಯಾಕಂದ್ರೆ ಇದು ಲೋಕಲ್ ಇಲೆಕ್ಷನ್ ಇಲ್ಲ, ಯಾಕಂದ್ರೆ MP ಇಲೆಕ್ಷನ್ ಅದ. ಆಮೇಲೆ ಇಲ್ಲಿ ಜಾತಿ ಇಲೆಕ್ಷನ್ ಹೆಚ್ಚಾಗೋದಿಲ್ಲ. ಮೋದಿಯನ್ನೋ ಹೆಸರಿಗೆ ಮತ ಹಾಕ್ತೀವಿ ಅಂತ ಜನ ಹೇಳೋದಕ್ಕೂ ಒಂದು ಕಾರಣವಿದೆ. ಅದೇ ವಾರಣಾಸಿ ಕ್ಷೇತ್ರದ ಅಭಿವೃದ್ಧಿ. ಒಂದು ಕಾಲದಲ್ಲಿ ವಾರಣಾಸಿಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಭಯ ಬೀಳ್ತಿದ್ದ ಜಾಗದಲ್ಲಿ ಇವತ್ತು ಜನರು ಧೈರ್ಯವಾಗಿ ಮಧ್ಯರಾತ್ರಿಯೇ ಓಡಾಡ್ತಿದ್ದಾರೆ. ಅಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಇಲ್ಲಿನ ಕನ್ನಡಿಗರ ಅಭಿಪ್ರಾಯ. ಇವಾಗಿಂದ ನೋಡಿದ್ರೆ ಇಲ್ಲಿ ಕಾಶಿನಲ್ಲಿ ಮೊದಲೆಲ್ಲ ಜನಗಳು ಮೊದಲಿಂದಾನೇ ಬರ್ತಿದ್ರು. ಆದರೆ ಅವಾಗೆಲ್ಲ ವ್ಯವಸ್ಥೆ ಅಷ್ಟು ಇರಲಿಲ್ಲ. ಸ್ವಲ್ಪ ಹೆದರಿಕೆನೂ ಇತ್ತು. ಎಲ್ಲ ದೂರಿಂದ ಬಂದ ಪ್ರಯಾಣಿಕರಿಗೆ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಇಲ್ಲಿ ಅಷ್ಟು ಮೊದಲಿಂದಾನೇ ಇತ್ತು, ಮಠ ಮಂದಿರ ಎಲ್ಲ ಇತ್ತು, ಆದ್ರೂ ಸ್ವಲ್ಪ ಭಯ ಇದಿತ್ತು. ವಾರಣಾಸಿಯಲ್ಲಿ ನರೇಂದ್ರ ಮೋದಿಯವರಿಗೆ ಎದುರಾಳಿಯಾಗಿರೋದು ಕಾಂಗ್ರೆಸ್ನ ನಾಯಕ, ಇಂಡಿಯಾ ಕೂಟದ ಏಕೈಕ ಅಭ್ಯರ್ಥಿ ಅಜಯ್ ರಾಯ್. ಪ್ರತಿ ಚುನಾವಣೆಯಲ್ಲೂ ಮೋದಿಯ ಮತ ಬ್ಯಾಂಕ್ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆಯಾಗ್ತಿಲ್ಲ. ಇದಕ್ಕೆ ಕಾರಣ ವಾರಣಾಸಿಯಲ್ಲಿ ಜಾತಿಯನ್ನು ಮೀರಿ ಮೋದಿಯನ್ನು ಹೆಸರಿಗೆ ಮತ ಹಾಕ್ತಿರೋದು. ಪ್ರಮುಖವಾಗಿ ಇಲ್ಲಿ ಭೂಮಿಹಾರ್ ಇದ್ದಾರೆ, ಬ್ರಾಹ್ಮಣರಿದ್ದಾರೆ, ವೈಶ್ಯರಿದ್ದಾರೆ, ಕುರ್ಮಿ ಸಮುದಾಯದವರಿದ್ದಾರೆ, ಯಾದವೇತರ OBC ಸಮುದಾಯದವರಿದ್ದಾರೆ ಮತ್ತು ಪರಿಶಿಷ್ಟ ಮತಗಳು ಕೂಡ ಇದ್ದಾರೆ. ಹಾಗಂತ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಮತಗಳು ಸುಮಾರು 3 ಲಕ್ಷದಷ್ಟು ಇರ್ತಕ್ಕಂಥದ್ದು, ಭೂಮಿಹಾರ್ ಮತಗಳು ಸುಮಾರು 1.5 ಲಕ್ಷದಷ್ಟು ಇರ್ತಕ್ಕಂಥದ್ದು, ಈ ಸುಮಾರು 2 ಲಕ್ಷದಷ್ಟು ವೈಶ್ಯ ಮತಗಳು, ಹಾಗಂತ ಮುಸ್ಲಿಂ ಮತಗಳು ಕೂಡ ಸುಮಾರು 3 ಲಕ್ಷದಷ್ಟು ಇರ್ತಕ್ಕಂಥದ್ದು, ಮತ್ತು ಯಾದವೇತರ OBC ಮತದಾರರು ಸುಮಾರು 3 ಲಕ್ಷದಷ್ಟು ಇರ್ತಕ್ಕಂಥದ್ದು, ಮತ್ತು ಪರಿಶಿಷ್ಟ ಮತದಾರರು ಕೂಡ 1 ಲಕ್ಷದಷ್ಟು ಇರುವಂಥದ್ದು, ಮತ್ತು ಕುರ್ಮಿ ಮತದಾರರು ಕೂಡ 2 ಲಕ್ಷ ಮತದಾರರು ಇರುವಂಥದ್ದು. ವಾರಣಾಸಿ ಕ್ಷೇತ್ರದಿಂದ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡುತ್ತಿದ್ದಾಗಲೇ ಉತ್ತರ ಪ್ರದೇಶದ ಸಚಿವರಾದ ರವೀಂದ್ರ ಜೈಸ್ವಾಲ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ರು. ಈ ಬಾರಿ ಮೋದಿ 10 ಲಕ್ಷ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ. ವಾರಣಾಸಿ ಸಂಪೂರ್ಣವಾಗಿ ಮೋದಿಮಯವಾಗಿದೆ ಅಂತ ಹೇಳಿದ್ರು. माननीय मोदी जी राष्ट्रभक्त, सनातन परंपरा के अनुयायी, लगभग 45,000 करोड़ से इसकी विकास की गई और सनातन परंपरा के पहचान के कारण से काशी का विकास और पवित्र क्षेत्र को डेवलप किया गया. उसकी जो पहचान है, उसकी जो इमेज है, कि माननीय मोदी जी ने थर्ड टाइम काशी को पुनः अपना लोकसभा क्षेत्र बनाया. जो हमारे विपक्ष में बैठा व्यक्ति है, शुद्ध रूप से एक थाने का हिस्ट्री सीटर है और गैंगस्टर का मुलजिम है. हम सब इस बार काशी ने कहा है कि 10 लाख के पार मोदी जाएंगे और 2 लाख के अंदर कांग्रेस होगा. ಲೋಕಸಭೆ ಚುನಾವಣೆಗಾಗಿ ಮೋದಿ ದೇಶ ಸುತ್ತಾ ಇದ್ದಾರೆ. ಆದ್ರೆ ವಾರಣಾಸಿ ಕ್ಷೇತ್ರಕ್ಕೆ ಬಂದಿದ್ದು ಒಂದೇ ಸಲ. ಮೋದಿ ಗೆಲ್ತಾರೆ ಅನ್ನೋದು ಇಲ್ಲಿನ ಬಹುತೇಕರ ಮಾತು. ಇದೇ ವಾರಣಾಸಿಯಲ್ಲಿ ಜೂನ್ 1ಕ್ಕೆ ಅಂದ್ರೆ ಲೋಕಸಭೆ ಚುನಾವಣೆಯ ಕೊನೆ ಹಂತದಲ್ಲಿ ಮತದಾನ ನಡೆಯಲಿದೆ. ಈ ಬಾರಿ ಮೋದಿ ಗೆಲ್ತಾರೆ ಅನ್ನೋ ವಿಶ್ವಾಸ ಎಲ್ಲರದ್ದು. ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಾರಣಾಸಿ.